ಜೆಡಿಎಸ್ ನ ಪಕ್ಕಕ್ಕಿಟ್ಟು ನಿನ್ನೆಯ ಹೋರಾಟ ನಡೆದಿದೆ. ಎಲ್ಲೊಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿ ಬಿರುಕು ಬಿಟ್ಬಿಟ್ಟಿದ್ಯಾ ಅಥವಾ ಬಿರುಕು ಬಿಡುವ ಹಂತದಲ್ಲಿ ಅದು ಪ್ರಾಸೆಸ್ ಅಲ್ಲಿ ಇದೆಯಾ ಅಂತ ಅನ್ನಿಸ್ತಾ ಇದೆ. ಇದೇ ಮೂಡ ಹೋರಾಟ ಮಾಡಬೇಕಾದ್ರೂ ಕೂಡ ಈ ವ್ಯತ್ಯಾಸಗಳನ್ನ ನಾವು ಕಂಡಿದ್ವಿ. ಮತ್ತು ತದನಂತರ ಕೆಲವು ಹಿರಿಯ ನಾಯಕರುಗಳು ವರಿಷ್ಠರ ಕಡೆಯಿಂದ ಬಂದ್ಬಿಟ್ಟು ಎಲ್ಲ ನಾವು ಒಟ್ಟಿಗಿರಬೇಕು ಅಂತಕ್ಕಂಥದ್ದನ್ನ ಮಾಡಿದ್ರು. ಈ ಸರಿ ಹೋರಾಟ ಮಾಡ್ಬೇಕಾದ್ರೆ ಅವರು ವರಿಷ್ಠರ ಗಮನಕ್ಕೆ ಇವ್ರು ತರಲಿಲ್ಲ ಮತ್ತು ಇವರು ಅವ್ರಿಗೆ ಗಮನ ತರಲಿಲ್ಲ. ಅಂದ್ರೆ ಆರ್ಗನೈಸೇಷನ್ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಹೇಗೆ ಇರಬೇಕು, ಹೇಗೆ ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಆ ಪರಿಕಲ್ಪನೆನೇ ಇವತ್ತು ದೂರ ಆಗಿದೆ. ಆ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ತೊಂದರೆಗಳು. 2028ಕ್ಕೆ ನಾನು ಸಿಎಂ ಆಗ್ತೀನಿ ಅಂತ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ. ಬಿಜೆಪಿ ನಂಗೆ ಗೊತ್ತಿಲ್ಲ, ಬಹಳಷ್ಟು ಸ್ಟೇಟ್ ಗಳಲ್ಲಿ ಸರ್ಪ್ರೈಸ್ ಸಿಎಂ ಕ್ಯಾಂಡಿಡೇಟ್ಸ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಗೊತ್ತಿಲ್ಲ ಯತ್ನಾಳ್ ಅವರ ಫೇಟ್ ಅಲ್ಲಿ ಏನಿದೆ, ಅವ್ರಾದ್ರೂ ಆಗಬಹುದು, ಆಗದೇನೂ ಇರಬಹುದು. ಅವರು ಸಿಎಂ ಆಗ್ತಾರೆ, ಆಗಬಹುದು ಮುಂದೊಂದು ದಿನ ಅನ್ನುವಂತ ಕಾರಣಕ್ಕೆ ನೀವೆಲ್ಲರೂ ಅವರೊಟ್ಟಿಗೆ ಸಾಥ್ ನೀಡ್ತಾ ಇದ್ದೀರಾ ಅಥವಾ ಲೈಕ್ ಮೈಂಡೆಡ್ ಇದೀರಾ ಅಂತಾನು, ಅಥವಾ ವಾಟ್ ಕುಡ್ ಬಿ ದ ರೀಸನ್? ನಾವು ಬಿಜೆಪಿ ಪಕ್ಷದ ಮುಖ್ಯಮಂತ್ರಿಯನ್ನ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಯತ್ನಾಳ್ ಅವ್ರು ಮುಖ್ಯಮಂತ್ರಿ ಆಗ್ತಾರಾ, ಮತ್ತೊಬ್ರು ಮುಖ್ಯಮಂತ್ರಿಗಳಾಗ್ತಾರ ಅನ್ನೋ ತೀರ್ಮಾನ ನಮ್ದಲ್ಲ. ಬಿಜೆಪಿ ಪಕ್ಷವನ್ನ ಸ್ವಂತ ಶಕ್ತಿ ಮೇಲೆ ಬಿಜೆಪಿ ಸ್ವಂತ ಶಕ್ತಿ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ನಂಬಿಕೆ ಇದೆಯಾ? 100ಕ್ಕೆ 100 ಬಂದೇ ಬರ್ತೀವಿ. ಯಾಕಂದ್ರೆ ಇಲ್ಲಿ ಬದಲಾವಣೆಗಳನ್ನ ವರಿಷ್ಠರು ತಂದು ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. 100ಕ್ಕೆ 100 ಮುಂದಿನ 2028ಕ್ಕೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಇಲ್ಲಿ ಬಂದೇ ಬರ್ತದೆ. ಮುಖ್ಯಮಂತ್ರಿಗಳನ್ನ ವರಿಷ್ಠರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಾರೆ.